ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಮಕ್ಕಳಿಗೆ ಸಣ್ಣ ಮಗುವಿನಿಂದ ಹಿಡಿದು ಮಕ್ಕಳಿಗೆ ಕೊಡುವಂಥ ಒಂದು ಡ್ರಾಪ್ಸ್ ಬಗ್ಗೆ ರಿವ್ಯೂವನ್ನು ಹೇಳ್ತಾ ಇದ್ದೇನೆ. ನಾನು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇನ್ನು ಕೆಲವೊಂದು ಕಾಮೆಂಟ್ಸ್ಗಳು ಬರ್ಬೋದು, ಅಥವಾ ನಿಮ್ಗೆ ಇದರಿಂದ ದುಡ್ಡು ಬರುತ್ತಾ ಅಂತ ಕೆಲವೊಂದು ಕಾಮೆಂಟ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕ್ಲಿಯರ್ ಆಗಿ ಇವಾಗ ಹೇಳ್ತಾ ಇದ್ದೇನೆ. ಏನು ಅಂತ ಅಂದರೆ, ನಾನಿವಾಗ ಯಾವುದಾದ್ರೂ ಡ್ರಾಪ್ಸ್ ಬಗ್ಗೆ ಅಥವಾ ರಿವ್ಯೂಯನ್ನು ಕೊಟ್ಟಾಗ, ಅಥವಾ ಯಾವುದಾದ್ರೂ ಬ್ಯೂಟಿ ಟಿಪ್ಸ್ ಇರ್ಬೋದು, ಅದರಲ್ಲಿ ನಾನು ಯಾವುದಾದ್ರೂ ಕ್ರೀಮ್ಗಳ ಬಗ್ಗೆ ರಿವ್ಯೂ ಕೊಟ್ಟಾಗ ಅದನ್ನು ನಾನು ಸುಮ್ಮನೆ ಕೊಡಲ್ಲ. ಸೊ ಅದು ನಾನು ಯೂಸ್ ಮಾಡಿ ನನ್ನಿಂದ ಅದು ನನಗೆ ಹೇಗಾಯಿತು ಅಂತೇಳಿ ಅದನ್ನು ನಾನು ನಿಮ್ಮ ಜೊತೆ ವಿಡಿಯೋಗಳಲ್ಲಿ ಹೇಳುವಂಥದ್ದಷ್ಟೇ. ಅಂದರೆ ಈಗ ಕೆಲವೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ತುಂಬ ನೀವು ನೋಡ್ತಾ ಇದ್ದೀರಿ. ಇವಾಗ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು, ಫಿಲಮ್ ಸ್ಟಾರ್ಗಳು, ಕಿರುತೆರೆ ನಟಿಯರು ಎಲ್ಲರೂ ಕೂಡ ಈಗ ಹೋಗಿ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಅವರು ಅಡ್ವೈಸ್ ಕೊಡ್ತಾ ಇದ್ದಾರೆ, ಅವರು ದುಡ್ಡು ಕೊಡ್ತಾರೆ ಇವರಿಗೆ ನೀವು ಹಾಕಿ ಅಂತೇಳಿ. ಸೊ ಹಾಗಾಗಿ ಆದರೆ ನೀವು ಅಂಥ ವಿಡಿಯೋಗಳನ್ನೇ ನೀವು ಜಾಸ್ತಿಯಾಗಿ ಹೋಗಿ ನೋಡ್ತೀರ ಜನರು. ಯಾಕಂತಂದರೆ ಅವರು ಆದಿವಾಸಿ ಹೇರ್ ಆಯಿಲ್ ಹಾಕ್ತಾ ಇದ್ದಾರೆ, ಹೇರು ತುಂಬ ಉದ್ದ ಏನೋ ಬರುತ್ತೇನೋ ಅಂತ ಹೇಳ್ಬಿಟ್ಟು ನೀವು ಹಾಕ್ತೀರಾ. ಸೊ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗಳನ್ನು ನೀವೇನು ಮಾಡ್ತೀರಾ ಅಂದರೆ ಕಡೆಗಣಿಸಿ ಬಿಡ್ತೀರಾ. ನಾವು ಹೇಳುವಂಥದ್ದು ಯಾವುದಾದ್ರೂ ಟಿಪ್ಸನ್ನು ನೀವು ಫಾಲೋ ಮಾಡಲ್ಲ, ಯಾಕಂದ್ರೆ ಅದು ಸುಮ್ಮನೆ ನಾವು ಹಾಕ್ತೀವಿ ಅಂತ ಅನ್ಕೊಳ್ತೀರಾ. ಬಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಹಾಕಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡ್ತೀರಾ. ಇವಾಗ ಎಕ್ಸಾಂಪಲ್ ಆಗಿ ತಗೋಬೇಕಂದ್ರೆ, ನಾನೇ ತುಂಬ ದೊಡ್ಡ ಯೂಟ್ಯೂಬರ್ ಆಗಿ ನೀವು ಆ ಥರ ವಿಡಿಯೋಸ್ಗಳನ್ನು ಹಾಕಲ್ಲ. ನಾನು ಖಂಡಿತವಾಗ್ಲೂ ಆ ಥರದ್ದು ಯಾವುದು ವಿಡಿಯೋಸ್ಗಳನ್ನು ಹಾಕಲ್ಲ, ಆಯ್ತಾ. ಇವಾಗ ನೀವು ನೋಡ್ತಿರ್ಬೋದು, ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ತುಂಬ ಜನ ಏನು ಆ್ಯಡ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಏನಕ್ಕೆ ಕೊಡ್ತಾರೆ, ಅವ್ರು ಏನು ಯೂಸ್ ಮಾಡಲ್ಲ, ಆಯ್ತಾ. ಇವಾಗ ಏನು ಅವರು ಆ್ಯಡ್ ಕೊಡ್ತಾ ಇದ್ದಾರೆ ನೋಡಿ, ತುಂಬ ಯೂಟ್ಯೂಬರ್ಸ್ಗಳೆಲ್ಲ ಅವ್ರು ಯಾರು ಆ ಹೇರ್ ಆಯಿಲನ್ನು ಯೂಸ್ ಮಾಡಲ್ಲ. ಸೊ ನನಗದ್ರ ಬಗ್ಗೆ 100% ನಂಬಿಕೆ ಇಲ್ಲ. ಯಾಕಂದರೆ ತುಂಬ ಜನ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅದು ಆಗುತ್ತಾ ಇಲ್ವಾ, ಕೆಲವೊಬ್ರು ಹೇರಿಗೇನೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಅದರ ಬಗ್ಗೆ ಏನೋ ಸ್ವಲ್ಪ ಏನೋ ಕೆಮಿಕಲ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಇವಾಗ. ಸೊ ಅದರ ಬಗ್ಗೆ ನಂಗೆ ಅಷ್ಟೊಂದು ಕ್ಲಿಯರ್ನೆಸ್ ನಂಗೆ ಗೊತ್ತಿಲ್ಲ. ಸೊ ಅಂತಹ ನಾನು ಅಂತಹದ್ದು ವಿಡಿಯೋಗಳನ್ನು ಖಂಡಿತವಾಗ್ಲೂ ಮಾಡಿ ಹಾಕಲ್ಲ. ಯಾಕಂದರೆ ಇದು ಮಕ್ಕಳಿಗೆ ಸಂಬಂಧಿಸಿರೋ ಸಿರಪ್ಗಳ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂದರೆ, ನನಗೂ ಕೂಡ ಒಂದು ಪಾಪು ಇದೆ. ಸೊ ಅವಳಿಗೆ ನಾನು ಯಾವ ಥರ ಕೊಡ್ತೇನೆ, ಅದು ಹೇಗೆ ವರ್ಕ್ ಮಾಡುತ್ತೆ, ಅದರ ಮೇಲೆ ನಾನು ನಿಮಗೆ ಯಾವುದಾದ್ರೂ ಸಿರಪ್ಗಳ ಬಗ್ಗೆ ರಿವ್ಯೂ ಕೊಡುವಂಥದ್ದು. ಹಾಗೆ ನೀನು ಬ್ಯೂಟಿ ಟಿಪ್ಸ್ಗೆ ಬಂದರೆ, ನನ್ನ ಹತ್ರ ಆ ಕ್ರೀಮ್ಗಳಿದೆ. ನಾನು ಸುಳ್ಳು ಹೇಳೋದಾದರೆ ನೀವು ನೋಡ್ಬೋದು. ನಾನು ಇನ್ನೊಂದ್ಸಲ ನಿಮ್ಗೆ ಏನಾದರೂ ನಾನು ವ್ಲಾಗ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಏನಾದರೂ ಎಲ್ಲಿಗಾದ್ರೂ ಫಂಕ್ಷನ್ಗಳಿಗೆಲ್ಲ ಹೋದಾಗ ಮೇಕಪ್ ಮಾಡೋದು. ಸೊ ಸುಮ್ಮನೆ ಏನು ವಿಡಿಯೋಗಳನ್ನ ಮಾಡಿ ಹಾಕೋದಿಲ್ಲ, ಆಯಿತಾ. ಅದೆಲ್ಲ ಕ್ರೀಮ್ಗಳು ನನ್ನ ಹತ್ರ ಇದೆ, ನಾನು ಹಾಕ್ತೀನಿ. ಅದಕ್ಕೋಸ್ಕರ ನಾನು ಆ ಥರ ವಿಡಿಯೋ ಮಾಡಿ ಹಾಕ್ತೇನೆ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ. ಸೊ ಇದನ್ನು ನಾನು ಯಾಕೆ ಕ್ಲಿಯರ್ನೆಸ್ ಮಾಡಿದ್ದು ಅಂತ ಹೇಳಿದ್ರೆ, ಈಗ ನಾನು ಯಾವುದಾದ್ರೂ ಒಂದು ಡ್ರಾಪ್ಸ್ ಬಗ್ಗೆ ರಿವ್ಯೂ ಕೊಟ್ಟಾಗ ಇದರಿಂದ ನಿಮ್ಗೆ ಏನಾದರೂ ದುಡ್ಡು ಬರುತ್ತಾ, ನಿಮ್ಗೆ ಯಾರಾದರೂ ದುಡ್ಡು ಕೊಡ್ತೀನಿ ವಿಡಿಯೋ ಮಾಡಿ ಅಂತ ಹೇಳಿದ್ರ ಅಂತ, ಆ ಥರ ನಾನು ಯಾವತ್ತೂ ಮಾಡಲ್ಲ. ಸೊ ಆ ಥರ ಒಂದು ವೇಳೆ ನನಗೆ ದುಡ್ಡು ಕೊಟ್ಬಿಟ್ಟು ನೀವು ಈ ಒಂದು ವಿಡಿಯೋನ ಮಾಡಿ ಹಾಕಿ, ಈಗ ಆದಿವಾಸಿ ಹೇರ್ ಆಯಿಲ್ ಬಗ್ಗೆನೇ ಯಾರಾದ್ರೂ ಈಗ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನೀವು ಕೂಡ ಹೋಗಿ ರಿವ್ಯೂ ಕೊಡಿ, ನಾನು ನಿಮಗೆ ದುಡ್ಡು ಕೊಡ್ತೀವಿ, ಇಷ್ಟು ಲಕ್ಷ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ನಾನು ಖಂಡಿತವಾಗ್ಲೂ ಅದನ್ನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತಿದ್ರೆ ಆ ಹೇರ್ ಆಯಿಲನ್ನು ತಂದು ಅದನ್ನು ಯೂಸ್ ಮಾಡಿ, ನಂದು ನಿಜವಾಗ್ಲೂ ತಲೆ ಕೂದಲು ಉದ್ದ ಬರ್ತಾ ಇದೆಯಾ ಅಂತ ನೋಡಿಬಿಟ್ಟು, ಹೌದು ಬರ್ತಾ ಇದೆ ಅಂತ ಅಂದರೆ ಮಾತ್ರ ವಿಡಿಯೋ ಮಾಡಿ ಹಾಕ್ತೇನೆ ಹೊರತು ಸುಮ್ಮನೆ ನಾವು ಹೋಗಿ ಅಲ್ಲಿಗೆ ಆದಿವಾಸಿ ಹೇರ್ ಆಯಿಲ್ ಎಲ್ಲಿ ಮಾಡ್ತಾರೆ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ರಿವ್ಯೂನ ಸುಮ್ಮನೆ ಕೊಡೋದಕ್ಕೆ ನನಗಂತೂ ಸ್ವಲ್ಪ ಇಷ್ಟೆಲ್ಲ ದುಡ್ಡು ಕೊಟ್ಟು ನನಗೆ ಮಾಡಿ ಅಂತ ಹೇಳಿದ್ರು ನಾನು ವಿಡಿಯೋ ಮಾಡಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಟ್ಟು ಆ ಥರ ವಿಡಿಯೋ ಮಾಡಿ ಅಂತ ಹೇಳಿದ್ರು ನಾನು ಖಂಡಿತವಾಗ್ಲೂ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಇನ್ನು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ನೆಗೆಟಿವ್ ಕಮೆಂಟ್ಸ್ಗಳು. ಯಾವುದಾದ್ರೂ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಅಂದಾಗ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಸಂಬಂಧಿಸಿರೋ ಸಿರಪ್ಗಳ ಬಗ್ಗೆ ನಾನು 100% ನಿಮಗೆ ವಿಡಿಯೋವನ್ನು ಮಾಡಿ ಹಾಕೋದು. ಅದು 100% ನೀವು ಕೊಡಲೇಬೇಕು, ಆಯ್ತಾ. ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಕೆಲವೊಂದು ಡ್ರಾಪ್ಸ್ಗಳು ಇರುತ್ತೆ ಮಗುವಿಗೆ, ಸಣ್ಣ ಮಗುವಿಂದ ಕೊಡೋಕೆ, ಅದು ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ಸರಿ, ಇನ್ನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಸೊ ಇವತ್ತಿನ ಸಿರಪ್ ಬಗ್ಗೆ ಯಾವುದು ರಿವ್ಯೂ ಕೊಡ್ತಾ ಇದ್ದೇನೆ ಅಂದರೆ, ಮಕ್ಕಳಿಗೆ
ಮಗುವಿಗೆ ಹೊಟ್ಟೆ ನೋವು ಆದಾಗ, ನಾವು ಸಡನ್ ಆಗಿ ಮಗುವಿಗೆ ಹೊಟ್ಟೆ ನೋವು ಆಗ್ತಾ ಇದೆ ಅಂದಾಗ ನಾವು ಏನ್ ಮಾಡ್ಬೇಕು? ಇವಾಗೆಲ್ಲ ಹಳ್ಳಿ ಮದ್ದುಗಳು ಕೆಲವೊಂದು ಆಗುತ್ತೆ, ಕೆಲವೊಂದು ಟೈಮಲ್ಲಿ ನಮಗೆ ಇರೋದಿಲ್ಲ ಮನೆಯಲ್ಲಿ. ಸೊ ಸಿಟಿಯಲ್ಲಿ ಇದ್ದವರಿಗೆಲ್ಲ ಹಳ್ಳಿ ಮದ್ದೆಲ್ಲ ಅಷ್ಟು ಬೇಗ ಸಿಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಮಗುವಿಗೆ ಹೊಟ್ಟೆ ನೋವು ಆಗ್ತಾ ಇದೆ, ತುಂಬಾ ಅಳ್ತಾ ಇದೆ ಮಗು, ಗ್ಯಾಸ್ ಆಗಿದೆ ಮಗುವಿಗೆ, ಗ್ಯಾಸ್ಟ್ರಿಕ್ ತರ ಆಗಿದೆ, ಏನ್ ಮಾಡೋದು? ಅವಾಗ ಒಂದು ಡ್ರಾಪ್ಸ್ ಇದೆ ನಿಮ್ಗೆ, ನಾನು ಇವಾಗ ಹೇಳ್ತೇನೆ. ಅದ್ರ ಹೆಸರು ಬಂದು ಕೊಲಿಕ್ಯಾಡ್ ಅಂತ, COLICAID. ನಾನು ಸೈಡಲ್ಲಿ ನಿಮಗೆ ಫೋಟೋ ಹಾಕಿರ್ತೀನಿ, ಯಾಕಂದ್ರೆ ನನ್ನ ಹತ್ರ ಅದರ ಬಾಕ್ಸ್ ಇಲ್ಲ, ಅದೆಲ್ಲ ಮಗಳು ಹರಿದಾಕ್ಬಿಟ್ಟಿದ್ದಾಳೆ ಬಾಕ್ಸ್ ಅನ್ನ. ಸೊ ಅದ್ರ ಒಳಗಡೆ ಇರೋ ಸಿರಪ್ ಅನ್ನ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಕಾಣಿಸಲ್ಲ, ನಾನು ನಿಮ್ಗೆ ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ಓಕೆನಾ? ಇದರ ಹೆಸರು ನಿಮ್ಗೆ ಗೊತ್ತಾಯ್ತು, ಕೊಲಿಕ್ಯಾಡ್ ಸಿರಪ್ ಅಂತೇಳಿ. ಇದು ಎಷ್ಟು ಅಂತ ಹೇಳ್ತೇನೆ ನಾನು. ಇದು ಚಿಕ್ಕದು ನಾವು ತಗೊಂಡಿರುವಂಥದ್ದು. ಇದು 15 ml ಇದೆ ಇದರಲ್ಲಿ. ಒಂದು ನಿಮಿಷ, ಕರೆಕ್ಟ್ 15 ml ಇದೆ. 15 mlಗೆ 64 ರೂಪಾಯಿ. 15 mlಗೆ 64 ರೂಪಾಯಿ ಇದೆ. ಈ ತರದ್ದು ನಾವು ತಗೊಂಡಿದ್ದು ಒಂದು 2 ಖಾಲಿಯಾಗಿದೆ, ಇದು 3ನೇದು ಅಂತ ಅನ್ಸುತ್ತೆ ನನಗೆ. ಇವಾಗ ಹೊಟ್ಟೆ ನೋವು ಕಡಿಮೆ. ಮಗುವಿಗೆ ಹೊಟ್ಟೆ ನೋವು ಯಾವಾಗ ಬರುತ್ತೆ ಜಾಸ್ತಿ ಅಂದ್ರೆ 1 to 6 ಮಂತ್ ವರೆಗೆ. 6 ತಿಂಗಳ ಒಳಗಿನ ಮಕ್ಕಳಿಗೆ ಜಾಸ್ತಿ ಏನು ಅಂದ್ರೆ ಹೊಟ್ಟೆ ನೋವು ಬರುತ್ತೆ. ಯಾಕಂದ್ರೆ ಇವಳಿಗೂ ಕೂಡ ಅಷ್ಟೇ, ಒಂದು ವೀಕಲ್ಲಿ ಒಂದು 2-3 ಡೇಸ್ ಅವಳಿಗೆ ಹೊಟ್ಟೆ ನೋವೇ. ಮೋಷನು ಕರೆಕ್ಟ್ ಆಗಿ ಮಾಡ್ತಾ ಇರಲಿಲ್ಲ. ಅಷ್ಟರ ಒಳಗೆ ಜೋರಾಗಿ ಇರುತ್ತೆ ಮಕ್ಕಳಿಗೆ. ಯಾಕೆ ಅಂತ ಅಂದ್ರೆ, ನಾವು ಮಗುವಿಗೆ 6 ತಿಂಗಳ ಒಳಗಿನ ಮಕ್ಕಳಿಗೆ ಏನಂತ ಹೇಳಿದ್ರೆ ನಾವು ಬೇರೆ ಯಾವುದು ಫುಡ್ ಅನ್ನ ಕೊಡೋದಿಲ್ಲ. ಓನ್ಲಿ ಫೀಡಿಂಗ್ ಮಾತ್ರ, ತಾಯಿಯ ಎದೆ ಹಾಲು ಮಾತ್ರ. ಹಾಗಿದ್ರೆ ಹೇಗೆ ಹೊಟ್ಟೆ ನೋವು ಬರುತ್ತೆ ಅಂದ್ರೆ, ತಾಯಿ ಯಾವ್ದನ್ನ ಆಹಾರ ತಿಂತಾಳೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಏನು ಅಂತ ಹೇಳಿದ್ರೆ ಮಾವಿನಕಾಯಿ ಚಟ್ನಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಇದೆಲ್ಲ ನಾವು ತಿಂತೀವಿ, ನಮ್ಗೆ ಚೆನ್ನಾಗಿರುತ್ತೆ. ಬಟ್ ಅದು ಏನಾಗುತ್ತೆ, ಮಗುವಿಗೆ ಗ್ಯಾಸ್ಟ್ರಿಕ್ ತರ ಆಗುತ್ತೆ. ನಾವೇನಾದ್ರೂ ಗ್ಯಾಸ್ಟ್ರಿಕ್ ಇರುವಂತಹ ಆಹಾರವನ್ನ ತಿಂದ್ರೆ ಮಗುವಿಗೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕಂದ್ರೆ ನಮ್ಮ ಇದರಿಂದನೇ ಮಗುವಿಗೆ ಎದೆ ಹಾಲು ಹೋಗುದಲ್ವಾ. ಸೊ ಹಾಗಾಗಿ ತಾಯಿ ಯಾವ್ದನ್ನ ತಿಂತಾಳೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. 6 ತಿಂಗಳ ನಂತರ ಸ್ವಲ್ಪ ಮಗುವಿಗೆ ಹೊಟ್ಟೆ ನೋವು ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇವಳಿಗೂ ಅಷ್ಟೇ 6 ತಿಂಗಳೊಳಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತು ಇವಳಿಗೆ. ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಬೇರೆ ಫುಡ್ಗಳನ್ನು ಮಕ್ಕಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗಾದ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಮಕ್ಕಳು, ಆಯ್ತಾ? ಅಷ್ಟರವರೆಗೆ ತುಂಬಾ ಕಷ್ಟ ಇರುತ್ತೆ, ಅಷ್ಟು ಹೊಟ್ಟೆ ನೋವು ಬರುತ್ತೆ. ಒಂದೊಂದ್ಸಲ ಹೇಗೆ ಹೊಟ್ಟೆ ನೋವು ಬರುತ್ತೆ ಅಂದ್ರೆ, ಅಳೋದನ್ನ ನಿಲ್ಸೋದಿಕ್ಕೆ ಆಗಲ್ಲ. ಮಗುವಿಗೆ ಹೊಟ್ಟೆ ನೋವು ಹೇಗ್ ಬಂದಿದೆ ಅಂತ ಹೇಗ್ ನೀವು ಕಂಡುಹಿಡಿಬೇಕು ಅಂತಂದ್ರೆ, ಒಂದು ಏನು ಅಂತ ಹೇಳಿದ್ರೆ, ಮಗು ಫೀಡಿಂಗ್ ಕುಡಿಯಲ್ಲ, ಎದೆ ಹಾಲು ಕುಡಿಯಲ್ಲ. ಹೊಟ್ಟೆ ನೋವು ಬಂದಾಗ ತುಂಬಾ ಅಳ್ತಾರೆ, ಎದೆ ಹಾಲು ಕುಡಿಯಲ್ಲ. ಆಮೇಲೆ ಹೀಗೆ ಹಿಡ್ಕೊಂಡಾಗ ಸಮಾಧಾನ ಆಗ್ತಾರೆ, ಮತ್ತೆ ನಾವು ಈ ತರ ಅಡ್ಡ ಹಿಡ್ಕೊಂಡಾಗ ಮತ್ತೆ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರಿಗೆ ಹೊಟ್ಟೆ ನೋವು ಆಗ್ತಾ ಇದೆ ಅಂತ ಹೇಳಿ ಅರ್ಥ. ತುಂಬಾ ಹಠ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಗುವಿಗೆ ಗ್ಯಾಸ್ಟ್ರಿಕ್ ಆಗಿದೆ, ಹೊಟ್ಟೆ ನೋವು ಆಗಿದೆ ಅಂತ ಹೇಳಿ ಅರ್ಥ. ಈ ಸಿರಪ್ ಅನ್ನ ನೀವು ಕೊಟ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ. ನಿಜವಾಗ್ಲೂ ಅಷ್ಟು ಪವರ್ಫುಲ್ ಇದೆ. ಹಾಗಂತೇಳಿ ನೀವು ಇದನ್ನ ಡೈಲಿ ಕೊಡೋದಿಕ್ಕೆ ಹೋಗ್ಬೇಡಿ. ಇದರಲ್ಲಿ ಬರ್ದಿದ್ದಾರೆ ನೀವು ಒಂದಿನಗೆ 3 ಸಲ ಕೊಡ್ಬೋದು, 1 to 6 ಮಂತಿಗೆಲ್ಲ ಅಂತ. ಬಟ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಬೈತಾರೆ. ನಾವು ಒಂದ್ಸಲ ಹೋಗಿದ್ವಿ, ಮಗುವಿಗೆ ಏನು ಅಂತ ಹೇಳಿದ್ರೆ ಅವಳಿಗೆ ಮೋಷನ್ ಏನೋ ಪ್ರಾಬ್ಲಮ್ ಆಗಿತ್ತು, ನೀರೇನ ಮೋಷನ್ ಮಾಡ್ತಾ ಇದ್ಲು. ಅದಕ್ಕೆ ಹೋಗಿದ್ದಾಗ ಇದನ್ನ ನಾವು ಕೊಟ್ಟಿದ್ವಿ ಅಂತ ಹೇಳಿದಕ್ಕೆ ಡಾಕ್ಟರ್ ಬೈದ್ರು, ಇದನ್ನ ಎಷ್ಟು ಹೊತ್ತಿಗೂ ಕೊಡೋದಿಕ್ ಹೋಗ್ಬೇಡಿ, ಮಗುವಿಗೆ ಏನಾದ್ರೂ ಕಿರ್ಕಿರಿ ಅಂತ ಅನ್ಸಿದ್ರೆ, ಹೊಟ್ಟೆ ನೋವು ಆಗಿದ್ರೆ ಮಾತ್ರ ಮಗುವಿಗೆ ಇದನ್ನ ಕೊಡಿ, ಜಾಸ್ತಿ ಕೊಡೋದಿಕ್ಕೆ ಹೋಗ್ಬೇಡಿ ಅಂತೇಳಿ ಬೈದ್ರು ನಮ್ಗೆ. ಸೊ ಹಾಗಾಗಿ ಮಗುವಿಗೆ ಹೊಟ್ಟೆ ನೋವು ಆದಾಗ ಮಾತ್ರ ಕೊಡಿ. ಅದು ಕಡಿಮೆ ಆಯ್ತು ಅಂತ ಅಂದ್ರೆ ಓಕೆ, ಮತ್ತೆ ಇದನ್ನ ಕೊಡೋದಿಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಏನಂತ ಹೇಳಿದ್ರೆ, ನಾವು ಅದಕ್ಕೆ ಹೇಳುದು ಮಕ್ಕಳ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಂತೇಳಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಬೇರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ದಿನಕ್ಕೆ 4-5 ಸಲ ಕೊಡಿ, ಏನ್ ತೊಂದರೆ ಇಲ್ಲ, 3-4 ಸಲ ಕೊಡಿ, ಏನ್ ತೊಂದರೆ ಇಲ್ಲ, ಮೋಷನ್ ಕರೆಕ್ಟ್ ಆಗಿ ಮಾಡ್ತಾರೆ ಆತರ ಅಂತೇಳಿ. ಮೋಷನ್ ಕರೆಕ್ಟ್ ಆಗಿ ಮಾಡೋದಿಕ್ಕೆ ಇದಲ್ಲ. ಇದು ಏನಂದ್ರೆ ಗ್ಯಾಸ್, ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ ತರ ಆಗಿದ್ರೆ ಅದಕ್ಕೆ ಇದು ಸಿರಪ್ ಇರುವಂತದ್ದು. ಸೊ ಇನ್ನು ಇವಾಗ ಇದರಲ್ಲಿ ನಿಮ್ಗೆ ಬರ್ದಿರ್ತಾರೆ ಎಷ್ಟೆಷ್ಟು ಡ್ರಾಪ್ಸ್ ಕೊಡ್ಬೇಕು ಅಂತೇಳಿ. 5 to 10 ಡ್ರಾಪ್ಸ್. ಎಷ್ಟು ಅಂತ ಹೇಳಿದ್ರೆ 6 ಮಂತ್ ಬಿಫೋರ್ ಇರುತ್ತಲ್ವಾ ಅವರಿಗೆ ಅಷ್ಟು ಕೊಡಬೇಕು. ಇನ್ನು 6 to 12 ಮಂತ್ಸ್ನವರಿಗೆ 10 to 20 ಡ್ರಾಪ್ಸ್ 4 times ಡೈಲಿ ಅಂತ ಬರ್ತಿದ್ದಾರೆ. ಅದನ್ನ ನೀವು ಡೈಲಿ ಕೊಡೋದಿಕ್ಕೆ ಹೋಗ್ಬೇಡಿ ಅಷ್ಟೇ. 15 ಮಿನಿಟ್ಸ್ ಬಿಫೋರ್ ಫೀಡ್. ನೀವು ಫೀಡಿಂಗ್ ಏನಾದರೂ ಮಾಡ್ತಾ ಇದ್ರೆ ಫೀಡಿಂಗ್ ಆದ ನಂತರ ಮಗುವಿಗೆ ಕೊಡಬೇಕು.
ಅಂದರೆ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಸಿರಪ್ಗಳನ್ನು ನಾವು ಕೊಡೋದಿದ್ರು ಕೂಡ ಖಾಲಿ ಹೊಟ್ಟೆಯಲ್ಲಿ ಮಗುವಿಗೆ ಕೊಡಬಾರ್ದು. ಮಗು ಊಟದಿಂದ 15 ನಿಮಿಷದ ನಂತರ ಕೊಡಬೇಕು. ಏನಾದರೂ ಮಗುವಿಗೆ ಜೋರು ಹೊಟ್ಟೆ ನೋವು ಆಗ್ತಾ ಇದೆ ಅಂದರೆ ಏನು ಕೊಡೋದಕ್ಕೂ ತೊಂದರೆ ಇಲ್ಲ, ಖಾಲಿ ಹೊಟ್ಟೆಯಲ್ಲೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಸೊ ಇದು ಸೈಡ್ ಇಫೆಕ್ಟ್ಸ್, ಇದರಿಂದ ಜಾಸ್ತಿ ಕೊಟ್ಟರೆ ಸೈಡ್ ಇಫೆಕ್ಟ್ಸ್ ಏನು ಅಂತ ಅಂದರೆ ಅದೇ ಸೈಡ್ ಇಫೆಕ್ಟ್ಸ್ ಏನು ಅಂತ ಹೇಳಿದರೆ ಖಾಲಿ ಹೊಟ್ಟೆಯಲ್ಲಿ ಕೊಡುವಂಥದ್ದು. ಮತ್ತು ಡೈಲಿ ನೀವು ಜಾಸ್ತಿ ಮಗುಳಿಗೆ ಸಿರಪ್ ಕೊಡ್ತಾ ಇದ್ರೆ ಜ್ವರನೇ ಬಂದ್ಬಿಡುತ್ತೆ ಮಕ್ಕಳಿಗೆ, ಆಯ್ತಾ. ನೀವು ಸಿರಪ್ಗಳನ್ನು ಜಾಸ್ತಿ ಕೊಡ್ತಾ ಇದ್ರೆ ಮಗುವಿಗೆ ಜ್ವರನೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕೆಲವೊಂದ್ಸಲ ವಾಮಿಟಿಂಗ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಬೇರೆ ಏನು ಸೈಡ್ ಇಫೆಕ್ಟ್ಸ್ ಇಲ್ಲ ಇದರಿಂದ. ನೀವು ಹೊಟ್ಟೆ ನೋವು ಮಗುವಿಗೆ ಆದಾಗ ಕೊಟ್ಬಿಡಿ ಅಷ್ಟೇ ಸಾಕು, ಆಯ್ತಾ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಶೇಕ್ ಮಾಡಿಯೇ ಕೊಡಬೇಕು, ಯಾಕಂದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ ಅದರೊಳಗಡೆ ಇರುವಂಥದ್ದು ಸ್ವಲ್ಪ ಅದು ದಪ್ಪ ಇರುತ್ತೆ, ನೀರು ಥರ ಇರಲ್ಲ. ಸೊ ಶೇಕ್ ಮಾಡಿಯೇ ನೀವು ಕೊಡಬೇಕಾಗುತ್ತೆ. ನಾನು ಹೇಳ್ದಲ್ವಾ ಇದಕ್ಕೆ ಎಷ್ಟು ರುಪೀಸ್ ಇದೆ ಅಂತ, 64 ರೂಪಾಯಿ. 15 ml ಅಷ್ಟಿರುತ್ತೆ. ಇದು ನಮ್ದು 3ನೇ ಬಾಟಲಿನ. ಇವಾಗ ಅವಳಿಗೆ ಹೊಟ್ಟೆ ನೋವು ಇಲ್ಲ, ಬಟ್ ಯಾವಾಗ್ಲಾದ್ರೂ ಬಂದಾಗ ಬೇಕಾಗುತ್ತೆ. ನೀವು ಎಲ್ಲ ಮಕ್ಳಿಗಿದೆ ಅಲ್ವಾ, ಏನೆಲ್ಲ ಡ್ರಾಪ್ಸ್ಗಳು ಬೇಕು ಅದೆಲ್ಲ ನೀವು ಇಟ್ಕೊಂಡಿರ್ಬೇಕು. ಮಕ್ಳಿಗೆ ಯಾವಾಗ ಏನ್ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಸಡನ್ ಆಗಿ ಹೊಟ್ಟೆ ನೋವು ಆಯ್ತು ಅಂತಂದ್ರೆ ಏನ್ ಮಾಡೋದಲ್ವಾ. ಈಗ ಸಿಟಿಗಳಲ್ಲಾದ್ರೆ ಮೆಡಿಕಲ್ ಶಾಪ್ಗಳು ಹತ್ರನೇ ಇರುತ್ತೆ, ಇಲ್ಲೇ ನಡ್ಕೊಂಡೋದ್ರೆ ಇಲ್ಲೇ ಇರುತ್ತೆ ಮೆಡಿಕಲ್ ಶಾಪ್ಗಳು. ಬಟ್ ಹಳ್ಳಿಯಲ್ಲಿ ಇರೋರಿಗೆ ಏನಂತ ಹೇಳಿದ್ರೆ ಎಷ್ಟೋ ದೂರ ಇರುತ್ತೆ, ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ ಮೆಡಿಕಲ್ ಶಾಪ್ಗಳೆಲ್ಲ. ಸೊ ಅವಾಗ ಸಡನ್ ಆಗಿ ಹೋಗಿ ತರೋದಿಕ್ಕಾಗಲ್ಲ ಮಗು ಜೋರಾಗಿ ಆಡ್ತಾ ಇದ್ರೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ತಗೊಂಡು ತಂದು ಇಡಿ. ನಾನು ಹೇಳಿದ್ದೀನಿ ನಿಮ್ಗೆ, ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ನಾನು ನಿಮ್ಗೆ ಬೇಕಿದ್ರೆ ಹೇಳ್ತೀನಿ, ನನ್ನ ಚಾನಲ್ನಲ್ಲಿ ನೀವು ಹೋಗ್ಬಿಟ್ಟು ನನ್ನ ಚಾನಲ್ ನೀವು ಲೋಗೋನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಹೋಮ್ ವಿಡಿಯೋಸ್ ಎಲ್ಲ ಸಿಗುತ್ತೆ. ಪ್ಲೇ ಲಿಸ್ಟ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಹೋದ್ರೆ ನಾನು ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹೇಗೆ ಅಂತ ಹೇಳಿದ್ರೆ ಈಗ ಕಿಚನ್ ಟೂರ್, ಹೋಮ್ ಟೂರ್, ಆಮೇಲೆ ಬೇಬಿ ಹೆಲ್ತ್ ಟಿಪ್ಸ್ ವಿಡಿಯೋ, ಬ್ಯೂಟಿ ಟಿಪ್ಸ್ ವಿಡಿಯೋ, ಕಿಚನ್ ಏನು ಅಡುಗೆಗಳದ್ದು, ಈ ತರ ಹೆಲ್ತ್ ಟಿಪ್ಸ್ ವಿಡಿಯೋ, ಬ್ಯೂಟಿ ಟಿಪ್ಸ್ ವಿಡಿಯೋ, ಬೇರೆ ಆಪ್ಷನ್ ಮಾಡಿ ಹಾಕಿದೆ. ನೀವು ಅದರ ಒಳಗಡೆ ಹೋಗಿ ವಿಡಿಯೋ ನೋಡಿದ್ರೆ ನಿಮಗೆ ಬೇಗ ವಿಡಿಯೋ ಸಿಗುತ್ತೆ, ಆಯ್ತಾ. ಹಾಗಾಗಿ ಮಕ್ಕಳಿಗೆ ಕೊಡುವಂತ ಸಿರಪ್ಗಳ ಬಗ್ಗೆ ಕೂಡ ನಾನು ಈಗಾಗಲೇ ಆಲ್ರೆಡಿ ಒಂದು 3-4 ಸಿರಪ್ಗಳ ಬಗ್ಗೆ ಕೂಡ ಹೇಳಿದ್ದೀನಿ, ಯಾವ್ಯಾವ ಸಿರಪ್ಗಳನ್ನು ಯಾಕೆ ಕೊಡಬೇಕು ಅಂತೇಳಿ. ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ, ನಾನು ಹೇಳ್ತೇನೆ ನಿಮ್ಗೆ ಅದು ಯಾಕೆ ನೀವು ಕೊಡೋದಿಲ್ಲ. ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದೊಂದು ಸಿರಪ್ಗಳನ್ನು ಕೊಡೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತೇಳಿ ಅದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ನಂದು ವಿಡಿಯೋ ವೈರಲ್ ಆದಾಗ ಏನಾಗುತ್ತೆ ಗೊತ್ತಾ, ನೀವು ಜಾಸ್ತಿ ಮಾತಾಡ್ತೀರಾ, ಹೇಳಿದನ್ನೇ ಹೇಳ್ತೀರಾ, ಎಷ್ಟು ಹೇಳ್ತೀರಾ ಅಂತೆಲ್ಲ ಹೇಳ್ತಾರೆ. ಸೊ ನನಗೆ ಹೇಳಿದೆ ಅಂತೇಳಿ ಅನ್ಸಲ್ಲ, ಯಾಕಂದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅನ್ನೋದಕ್ಕೆ ಹೇಳ್ತೇನೆ. ಆಮೇಲೆ ಅದನ್ನೇ ನಾನು ಹೋಗಿ ವಿಡಿಯೋ ನೋಡ್ತೀನಿ, ನಾನು ಅದ್ರಲ್ಲಿ ಹೇಳಿದಿನ ಅಂತ, ಬಟ್ ನಾನು ಅದನ್ನ ಹೇಳಿರಲ್ಲ. ಸೊ ಕೆಲವೊಂದು ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ವಿಡಿಯೋ ವೈರಲ್ಗಳಾದಾಗ ಈ ತರ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರುತ್ತೆ. ಸೊ ಅದಕ್ಕೆ ತಕ್ಕನಾಗಿ ನಾನು ಉತ್ತರ ಕೂಡ ಕೊಟ್ಬಿಡ್ತೀನಿ. ನಿಮ್ಗೆ ನೋಡಿದ್ರೆ ಇಷ್ಟ ಇರಿ, ಇಲ್ಲಾಂದ್ರೆ ಬೇಡ ಅಂತ. ಸೊ ಹೇಳಿದನ್ನೇ ಹೇಳೋದು ನನಗೂ ಕೂಡ ಇಷ್ಟ ಇರಲ್ಲ. ಸೊ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅಷ್ಟೇ, ಸ್ವಲ್ಪ ಲಾಂಗ್ ವಿಡಿಯೋ ಹಾಕ್ಬೋದು. ಯಾಕಂದ್ರೆ ನಿಮ್ಗೆ ಬೇರೆ ವಿಡಿಯೋಸ್ಗಳನ್ನೆಲ್ಲ ನೀವು ನೋಡ್ತೀರಾ, ಎಷ್ಟು ದೊಡ್ಡದಾಗಿ ವಿಡಿಯೋಸ್ ಇದ್ರೆ. ಏನಾದ್ರೂ ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನ ಕೊಟ್ರೆ ಕೆಲವೊಬ್ರು ವಿಡಿಯೋಸ್ಗಳನ್ನ ನೋಡಲ್ಲ ಅಷ್ಟೇ. ಸೊ ಹಾಗಾಗಿ ಮಗುವಿನ ಹೊಟ್ಟೆ ನೋವು, ಗ್ಯಾಸ್, ಹೊಟ್ಟೆ ನೋವಿಗೆಲ್ಲ ಇದು ಔಷಧಿ. ಇದು ಎಷ್ಟು ವರ್ಷ ತನಕ ಕೊಡ್ಬೋದು ಅಂದ್ರೆ 10-12 ವರ್ಷ ತನಕ ಕೊಡ್ಬೋದು. ನೀವು ನೋಡ್ಬೋದು ಗೂಗಲ್ ನಲ್ಲಿ ನಿಮ್ಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. 12 ಇಯರ್ಸ್ ತನಕನೂ ಈ ಒಂದು ಸಿರಪ್ ಅನ್ನ ಕೊಡ್ಬೋದು. ಎಷ್ಟೆಷ್ಟು ಡ್ರಾಪ್ಸ್ ಕೊಡ್ಬೇಕಂತ ನಿಮ್ಗೆ ಇದರಲ್ಲಿ ಡೀಟೇಲ್ ಆಗಿ ಬರೆದಿರ್ತಾರೆ. ಸೊ ಇದನ್ನ ನೀವು ನೋಡ್ಬಿಟ್ಟು ಮಕ್ಕಳಿಗೆ ಕೊಡಿ. ಹಾಗಂತೇಳಿ ನೀವು ಡೈಲಿ ಕೊಡೋದಿಕ್ಕೆ ಹೋಗ್ಬೇಡಿ. ಮಗುವಿಗೆ ಹೊಟ್ಟೆ ನೋವು ಬಂದಾಗ ಮಾತ್ರ ಕೊಡಿ. ಮಗುವಿಗೆ ಹೊಟ್ಟೆ ನೋವು ಬಂದಾಗ ಹೇಗೆ ಇರ್ತಾರೆ ಅಂತ ನಾನು ಹೇಳಿದ್ದೀನಿ ನಿಮ್ಗೆ. ಜಾಸ್ತಿ ಕಿರಿಕಿರಿ ಮಾಡ್ತಾ ಇರ್ತಾರೆ, ಎದೆ ಹಾಲು ಕುಡಿಯಲ್ಲ, ಊಟ ಮಾಡ್ತಾ ಇದ್ರೆ ಊಟ ಕೂಡ ಮಾಡಲ್ಲ, ಊಟ ತಿನ್ನುವ ಮಕ್ಕಳಾದ್ರೆ ಊಟ ಕೂಡ ಮಾಡಲ್ಲ. ಆಮೇಲೆ ಸಣ್ಣ ಮಗು ಆದ್ರೆ ಹೀಗೆ ಹಿಡ್ಕೊಂಡಾಗ ಸಮಾಧಾನ ಆಗುತ್ತೆ ಮಕ್ಕಳಿಗೆ, ಅದೇ ನೀವು ಅಡ್ಡ ಹಿಡ್ಕೊಂಡಾಗ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹೀಗೆ ಹಿಡ್ಕೊಂಡಾಗ ಹೊಟ್ಟೆ ನೋವು ಕಮ್ಮಿ ತರ ಅಂತ ಅನ್ಸ್ಬಿಡುತ್ತೆ. ಸೊ ಆ ತರ ಆಗ್ತಾ ಇರುತ್ತೆ. ಸ್ವಲ್ಪ ಶೀತ ಕೆಮ್ಮಿದೆ ಅಲ್ವಾ, ಹಾಗಾಗಿ. ಸೊ ಓಕೆ, ಈ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆದ್ರೆ, ಈ ಡ್ರಾಪ್ಸ್ ಬಗ್ಗೆ ನಿಮ್ಗೆ ಯೂಸ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೀಗೇನೆ ಬೇಬಿ ಹೆಲ್ತ್ ಟಿಪ್ಸ್ ವಿಡಿಯೋಗಳು ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು ಯಾವುದ್ರ ಬಗ್ಗೆ ಆದ್ರೂ ವಿಡಿಯೋ ಮಾಡಿ ಅಂತ. ಸೊ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ, ಬಾಯ್ ಫ್ರೆಂಡ್ಸ್.